ಹಲೋ ಎವ್ರಿವಾನ್, ವೆಲ್ಕಮ್ ಟು ದಿರ್ಸ್ ಕ್ರಿಯೇಟಿವ್ಸ್. ಇದು ಬೀಡ್ಸ್ ಬಂದು ಜೋಮಾಲೆ ಬೀಡ್ಸು. ಇದು ಒಬ್ಬರು ಕಸ್ಟಮರ್ ನನಗೆ ಕೊಟ್ಟಿದ್ದಾರೆ ಮೇಕಿಂಗ್ಗೆ ಅಂತ. ಅದು ತೊಗೊಂಡು ತುಂಬ ದಿನ ಆಗಿತ್ತಂತೆ, ಥ್ರೆಡ್ ಕಟ್ಟಾಗಿ ಹೋಗಿತ್ತು ಅಂತ, ಅದಕ್ಕೆ ರೆಡಿ ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ. ಇದು ನಾನು 4 ಎಳೆ ದಾರನ ತೊಗೊಂಡಿದ್ದೀನಿ, ಯಾಕೆಂದರೆ ಅದು ಬೀಡ್ಸ್ ಬಂದು ತುಂಬಾ ವೆಯ್ಟ್ ಇತ್ತು. ಅದಕ್ಕೆ 4 ಎಳೆ ದಾರ ತೊಗೊಂಡು ಪೋಣಿಸ್ತಾ ಇದ್ದೀನಿ. ನಾನು ತುಂಬಾ ಮೇಕಿಂಗ್ ಮಾಡಿದ್ದೀನಿ, ಬಟ್ ಯಾವುದು ವೀಡಿಯೋಸನ್ನು ಮಾಡ್ಕೊಂಡಿಲ್ಲ. ಈ ಸಲ ಮೇಕಿಂಗ್ ಮಾಡೋದನ್ನು ವೀಡಿಯೋ ಮಾಡಿ ನಿಮಗೂ ಕೂಡ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ. ಬೀಡ್ಸ್ ಪೋಣಿಸೋದನ್ನು ನಾನು ಸ್ಪೀಡ್ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ವಿಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ ಅದಕ್ಕೆ. ಸೊ ಕಸ್ಟಮರ್ ಹೇಳ್ತಾಯಿದ್ರು ಇದು ಕಟ್ಟಾಗಿ ತುಂಬಾ ದಿನ ಆಯಿತು, ಬಟ್ ಯಾರೂ ಕೂಡ ಸಿಕ್ಕಿರಲಿಲ್ಲ ಇದನ್ನ ರೆಡಿ ಮಾಡಿಸ್ಕೊಳ್ಳೋಕ್ಕೆ ಅಂತ. ಸೊ ಹೀಗೆ ಯಾರ್ದೋ ಕಾಂಟ್ಯಾಕ್ಟಿಂದ ಅವ್ರಿಗೆ ಗೊತ್ತಾಗಿ ಮೇಕಿಂಗ್ ಮಾಡ್ತೀನಿ ಅಂತ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಹಾಗೆ ವಿಡಿಯೋನ ಕೂಡ ಶೇರ್ ಮಾಡಿ, ಯಾರ್ದಾದ್ರೂ ಮೇಕಿಂಗ್ ಅವಶ್ಯಕತೆ ಇರೋರಿಗೆ ಹೆಲ್ಪ್ ಆಗುತ್ತೆ. ಸೊ ಹೀಗೆ ನೀವು ಕೂಡ ಏನಾದರೂ ಕಸ್ಟಮೈಸೇಷನ್ ಅಥವಾ ಮೇಕಿಂಗ್ ಮಾಡಿಸ್ಬೇಕು ಅಂದರೆ ಮೇಲೆ ನಾನು ವಾಟ್ಸಪ್ ನಂಬರನ್ನು ಡಿಸ್ಪ್ಲೇ ಮಾಡಿರ್ತೀನಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ನೋಡಿ ಇದೀಗ ಫುಲ್ ಪೋನ್ಸ್ ಆಯಿತು. ಇದಕ್ಕೆ 2 ಜಂಪ್ರಿಂಗ್ ಮತ್ತು ಟ್ಯಾಗನ್ನು ತೊಗೊಂಡಿದ್ದೀನಿ. ಇದು ಥ್ರೆಡ್ನ ರಿಂಗ್ ಒಳಗಡೆ ಹಾಕಿ 2 ನಾಟನ್ನು ಹಾಕ್ಕೋಬೇಕು. 2 ಸೈಡು ಕೂಡ ಹಾಗೆ ಮಾಡಬೇಕು. ಆಮೇಲೆ ಥ್ರೆಡ್ನ ಸ್ವಲ್ಪ ಕಟ್ ಮಾಡಬೇಕು. ಅಂಟು ಬರುತ್ತಲ್ಲ ಅದನ್ನ ಎಡ್ಜಸ್ಗೆ ಸ್ವಲ್ಪ ಹಾಕಿ ಅದನ್ನು ಎಡ್ಜಸನ್ನು ಸುಡಬೇಕು, ಅದು ಟೈಟಾಗಿ ಕೂರುತ್ತೆ ಆವಾಗ. ಆಮೇಲೆ ಟ್ಯಾಗ್ ತೊಗೊಂಡು ಅದು ಎಡ್ಜಸ್ಗೆ ರಿಂಗ್ ಹಾಕಿರ್ತೀವಲ್ಲ ಅದಕ್ಕೆ ಕನೆಕ್ಟ್ ಮಾಡಬೇಕು ಅಷ್ಟೇ. ಸೊ ಈಗ ಹಾರ ರೆಡಿ ಆಯಿತು. ಸೊ ನೋಡಿ ಫಿನಿಶಿಂಗ್ ಹೇಗೆ ಬಂದಿದೆ ಅಂತ ನೀವೇ ಕಮೆಂಟಲ್ಲಿ ತಿಳಿಸಿ. ಸೊ ನಿಮ್ಮದು ಯಾವುದಾದ್ರೂ ಹೀಗೆ ಮೇಕಿಂಗ್ ಇದ್ದರೆ ಮೇಲ್ಗಡೆ ಕಾಣಿಸ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ. ಹಾಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.